ಚಾಮರಾಜಪೇಟೆ 3ನೇ ಅಡ್ಡ ರಸ್ತೆ 2ನೇ ಮುಖ್ಯ ರಸ್ತೆ ಕರ್ನಾಟಕ ಬೇಲೂಸ್ ಇದೆ, ಮತ್ತೆ ಬಾಟಾ ಶೋರೂಮ್ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ಆಫೀಸ್ ಇದೆ. ರಾಜಸ್ಥಾನಲ್ಲಿ ಒಂದು ಪಾಕಿಸ್ತಾನ ಬಾರ್ಡರ್ ಇದೆ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್. ಅಲ್ಲಿ ತನೋಟ್ ಮಾತಾ ದೇವಸ್ಥಾನ ಅಂತ ಇದೆ. ಅದು ಸಾಮಾನ್ಯವಾಗಿ ಯಾರು ಟೂರ್ಗಳಲ್ಲಿ ಹಾಕೋದಿಲ್ಲ. ಅದು ಶಕ್ತಿಪೀಠ ದೇವಸ್ಥಾನ. ಅಲ್ಲಿ ಬರೀ ನಮ್ಮ BSF ನವರೇ ಇರೋದಲ್ಲಿ ಪೂಜೆ ಮಾಡೋದು ಅವರೇನೆ ಅಲ್ಲಿ. ಅದಾದ್ಮೇಲೆ ನಾವು ನಾಥದ್ವಾರ, ಏಕ್ಲಿಂಗ್ಜಿ, ಉದಯಪುರ, ಅಂಬಾಜಿ, ನಾಗೇಶ್ವರ ಜ್ಯೋತಿರ್ಲಿಂಗ, ಅಲ್ಲಿಂದ ಪಟೇಲ್ ಪ್ರತಿಮೆ, ಪಟೇಲ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅದನ್ನೆಲ್ಲ ನೋಡ್ಕೊಂಡು ನಾವು ಬೇಟ್ ದ್ವಾರಕ ಬರ್ತೀವಿ. ಬೇಟ್ ದ್ವಾರಕದಿಂದ ಪೋರ್ಬಂದರು, ಜಾಂಬೋತ್ ಗುಹಾ, ಸೋಮನಾಥ್, ವೀರಾವೆಲ್ಲು, ಆಮೇಲೆ ನಿಷ್ಕಳಂಕ್ ಮಹಾದೇವ್ ಅಂತ ಅಂದ್ಬಿಟ್ಟು ಸಮುದ್ರದಲ್ಲಿ ಒಳಗಿರೋ ದೇವಸ್ಥಾನ. ಸಮುದ್ರ 2 ಕಿಲೋಮೀಟರ್ ಹಿಂದೆ ಹೋಗುತ್ತೆ. 2 ಕಿಲೋಮೀಟರ್ ಹಿಂದೆ ಹೋದ್ಮೇಲೆ ನಾವೆಲ್ಲ ಪೂಜೆ ಮಾಡ್ಕೊಂಡ್ ಬರ್ಬೇಕು ನಿಷ್ಕಳಂಕ್ ಮಹಾದೇವ್ ಅಂತ. ಅದಾದ್ಮೇಲೆ ಅಲ್ಲಿಂದ ನಾವು ಡಿಯು ದೇವಮ್ಮನ ದ್ವೀಪ ಹೋಗ್ತೀವಿ. ಡಿಯು ದೇವಮ್ಮನ ದ್ವೀಪ ಹೆಂಗ್ ಹೋಗ್ತೀವಿ ಅಂದ್ರೆ ಬಾರ್ಕೋಟಿಂದ ದೊಡ್ಡ ಕ್ರೂಸರ್ ಅಲ್ಲಿ ನಮ್ಮ ಬಸ್ನೇ ಕ್ರೂಸರ್ ಅಲ್ಲಿ ಹಾಕೊಂಡು ಅಲ್ಲಿಗೆ ಹೋಗ್ತೀವಿ. ಆಮೇಲೆ ನಿಮಗೆ ಜೈಸಲ್ಮೇರ್ ಮಡಲ್ಗಾಡಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ, ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ಆಮೇಲೆ ಇದರಲ್ಲಿ ಶಿಪ್ಪಲ್ಲೂ ಅಷ್ಟೇ ನಿಮಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ. ಅದರಲ್ಲೂ ಈ ಟ್ರಿಪ್ ಬೆಂಗಳೂರಲ್ಲಿ ಯಾರು ಸಮಯ ಮಾಡಲಿಲ್ಲ. ಇದು ಮಾಡಿರೋದೆಲ್ಲ ಕೆಲವರಿಗೆ ಹೇಗೆ ಮಾಡಿದೆ 8 ದಿನಕ್ಕೆ ಮಾಡ್ಕೊಂಡು ಬರೀ ರಾಜಸ್ಥಾನ್ ಸಪ್ರೇಟು, ಗುಜರಾತ್ ಸಪ್ರೇಟು ಈ ತರ ಎಲ್ಲ ಮಾಡಿದ್ದಾರೆ. ಹೀಗಾಗಿ ನಾವು ಇದನ್ನೆಲ್ಲ ಒಂದೇ ಸಲ ಕರ್ಕೊಂಡು ಎಲ್ಲರಿಗೂ ಒಂದೇ ಸಲ ಕರ್ಕೊಂಡು ತೋರ್ಸೋಣ ಅಂತ ಮಾಡಿದ್ವಿ. ಆಮೇಲೆ ಏನಂದ್ರೆ ಈ ಪ್ರವಾಸದಲ್ಲಿ ನಿಮಗೆ ಎಂಟ್ರಿ ಫೀಸ್ ಎಲ್ಲೂ ಒಂದು ಕಡೆ ಎಂಟ್ರಿ ಫೀಸ್ ತಗೊಳ್ಳೋ ಆಗಿಲ್ಲ, ಎಲ್ಲ ಇನ್ಕ್ಲೂಡೆಡ್ ನಮ್ದೇ ಆಗಿರುತ್ತೆ ಇದೆಲ್ಲ. ಆಮೇಲೆ ವಿಶೇಷವಾಗಿ ಇನ್ನೊಂದೇನು ಅಂದ್ರೆ ನಮ್ಮ ಆಫೀಸಲ್ಲಿ ಪ್ರತಿ ಟ್ರಿಪ್ಗೂ ಪ್ರತಿ ಯಾತ್ರೆಗೂ ನಾವು 2 ಮ್ಯಾನೇಜರ್ನ ಕಳಿಸ್ತೀವಿ. ಒಬ್ಬರು ಲೇಡೀಸು ಇರ್ತಾರೆ ಅದರಲ್ಲಿ. ಯಾಕೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಯಾರಿಗಾದ್ರೂ ಲೇಡೀಸ್ಗಳು ಯಾವ ಪ್ರಾಬ್ಲಮ್ ಇದ್ರೆ ಅವರೆಲ್ಲ ನಮ್ಮ ಹತ್ರ ಹೇಳ್ಕೊಳಕ್ ಆಗಲ್ಲ. ಹಾಗಾಗಿ ಲೇಡೀಸ್ ಮ್ಯಾನೇಜರ್ ಇರ್ತಾರೆ. ಇದು ಅದಾದ ನಂತರ ಇದರಲ್ಲಿ ನಮಗೆ 55,000 ರೂಪಾಯಿ ಚಾರ್ಜ್ ಆಗುತ್ತೆ. ಜನವರಿ 18ನೇ ತಾರೀಕು ಈ ಟ್ರಿಪ್ ಹೋಗೋದು. ಇದಾದ ನಂತರ ಮತ್ತೆ ನಾವು ಈ ತಿಂಗಳಲ್ಲಿ 18ನೇ ತಾರೀಕು ಕಾಶಿ ಟ್ರಿಪ್ ಒಂದು ಹೋಗ್ತಾ ಇದ್ವಿ. 10 ದಿನ ಕಾಶಿ ಟ್ರಿಪ್. ಅದರಲ್ಲಿ ಹರಿದ್ವಾರ್, ಋಷಿಕೇಶ್, ಡೆಲ್ಲಿ, ಆಗ್ರಾ, ಮಥುರಾ, ಬೃಂದಾವನ, ಪ್ರಯಾಗ್ರಾಜ್, ಆಮೇಲೆ ಅಯೋಧ್ಯ, ಕಾಶಿ, ಇಷ್ಟು 10 ದಿನ ಇರುತ್ತೆ. ಇದಕ್ಕೆ ಬಂದು 40,000 ರೂಪಾಯಿ ಚಾರ್ಜ್ ಇರುತ್ತೆ.